ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಓಂ ಶ್ರೀ. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಪ್ಪಟ್ಟು. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಪ್ಪಟ್ಟು ಯಾವ ಥರ ಮಾಡೋದು ಕ್ರಿಸ್ಪಿಯಾಗಿ ಮನೇಲಿ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. 1/4 ಕಪ್ ಬೇಸನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ನೀರು. ಮಾಡುವ ವಿಧಾನ: ಮೊದಲು ನಾವು ಶೇಂಗಾ ಬೀಜ ಹಾಗೆ ಪುಟಾಣಿನ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಜಸ್ಟ್ 2 ಟೈಮ್ಸ್ ಆನ್ ಆಫ್ ಮಾಡಿದ್ರೆ ಸಾಕು. ಬಹಳ ನುಣ್ಣಗಾಗ್ಬಾರ್ದು, ಸ್ವಲ್ಪ ತರಿಯಾಗಿ ನಾವು ರುಬ್ಕೊಳ್ಳೋಣ. ನೋಡಿ ಗೈಸ್, ನಾನೀಗ ಇದನ್ನ ಎರಡನ್ನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶೇಂಗಾ ಬೀಜನ ನಾವು ಮೊದಲೇ ಒಂದು 4 to 5 ಮಿನಿಟ್ಸ್ ಫ್ರೈ ಮಾಡಿ ಇಟ್ಕೊಂಡಿರ್ಬೇಕು. ಇದೆರಡು ಈಗ ಪುಡಿ ಆಗಿದೆ. ಈಗ ಯಾವ ತರ ಮಾಡೋದು ಅಂತ ನಿಮ್ಗೆ ತೋರಿಸಿ. ಒಂದು ಪಾತ್ರೆಗೆ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ. ಆಮೇಲೆ ಬೇಸನ್, ಹಾಗೆ ಪುಟಾಣಿ, ಹಾಗೆ ಶೇಂಗಾ ಬೀಜ. ನೆಕ್ಸ್ಟ್ ಜೀರಿಗೆ, ಬಿಳಿ ಎಳ್ಳು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಫಸ್ಟ್ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾವು ತುಪ್ಪನ ಆಡ್ ಮಾಡ್ಕೊಳ್ಳೋಣ. ತುಪ್ಪ ಆಡ್ ಮಾಡಿ ಮತ್ತೆ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವನ್ನ ಹಾಕೊಳ್ಳೋಣ. ನೋಡಿ, ಇದಕ್ಕೆ ನಾವು ನೀರು ಹಾಕೋತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಪಾತಿ ಹಿಟ್ಟು ತರ ಕಲ್ಸ್ಕೋಬೇಕು ಕನ್ಸಿಸ್ಟೆನ್ಸಿ. ಸ್ವಲ್ಪ ತುಪ್ಪ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ನೀಟಾಗಿ ನಾನು ಈ ತರ ಮಾಡಿಟ್ಕೊಂಡಿದ್ದೀನಿ. ಈಗ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಈ ತರ ನಾವು ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಈ ತರ ತಗೋಬೇಕು. ಹಾಗೆ ಇದನ್ನ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ತರ ಮಾಡ್ಕೋಬಹುದು. ನೋಡಿ ಈ ತರ. ಇದು ನೀಟಾಗಿ ನೀವು ರೌಂಡ್ ಶೇಪ್ ಕೂಡ ಕೊಟ್ಕೋಬಹುದು.
ಈ ಥರ ನಾನು ಎಲ್ಲದನ್ನ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಬಂದಿದ್ದ ಸೈಜಲ್ಲಿ ನೀವು ಮಾಡ್ಕೋಬಹುದು. ಈ ತರ ನಾನು ಎಲ್ಲಾನು ಮಾಡ್ಕೋತೀನಿ. ನಾನೀಗ ಇದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ನೀವು ನಾನು ಹೇಳಿದ್ದು ಮೆಷರ್ಮೆಂಟ್ಸ್ ಅಲ್ಲಿ ಮಾಡಿದ್ರೆ ನಿಮ್ಗೊಂದು 20 ನಿಪ್ಪಟ್ಟು ಆಗತ್ತೆ. ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ. ಸೊ ಗೈಸ್, ಈಗ ಎಣ್ಣೆ ಕಾದಿದೆ, ನಾವು ನಿಪ್ಪಟ್ಟನ್ನ ಹಾಕೊಳ್ಳೋಣ. ಇದನ್ನ ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ರೆ ಅದು ಮೇಲ್ಗಡೆ ಕ್ರಿಸ್ಪಿ ಆಗತ್ತೆ, ಒಳಗೆ ಆದ್ರೆ ಮೆತ್ತಗಿರುತ್ತೆ ಒಳಗೆ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ 4 to 5 minutes ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅರ್ಧ ನೊರೆ ಹೋಗೋ ತನಕ ಇದನ್ನ ನೀವು ಕೈ ಆಡಿಸ್ಬೇಡಿ. ಈಗ ಇದು ನೀಟಾಗಿ ತಿರ್ಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಫ್ರೈ ಆಗಿದೆ, ನಾವು ಇದನ್ನ ತಕ್ಕೊಳ್ಳೋಣ. ನೋಡಿ ಗಾಯ್ಸ್, ಕ್ರಿಸ್ಪಿ ಅಂಡ್ ಯಮ್ಮಿ ಆದಂತ ನಿಪ್ಪಟ್ಟು ರೆಡಿ ಇದೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್.